ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಅವಲಕ್ಕಿ ಪಂಚಕಜ್ಜಾಯ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಸೇಮ್ ದೇವಸ್ಥಾನದಲ್ಲಿ ಸಿಗುವ ಪಂಚಕಜ್ಜಾಯದ ರುಚಿಯೇ ಇರ್ತದೆ. ತೆಳು ಅವಲಕ್ಕಿಯನ್ನು ಉಪಯೋಗಿಸಿ ಮಾಡುವಂಥ ಪಂಚಕಜ್ಜಾಯ ಇದಾಗಿರ್ತದೆ. ಬನ್ನಿ, ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನೊಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ನಾನಿಲ್ಲಿ ಈ ತುಪ್ಪದಲ್ಲಿ ಎಳ್ಳನ್ನು ಫ್ರೈ ಮಾಡಿಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತುಪ್ಪ ಜಾಸ್ತಿ ಆಯಿತು, ನಾನಂದರೆ ಮತ್ತೆ ಸೇರಿಸ್ತಾ ಇಲ್ಲ, ಅದಕ್ಕೋಸ್ಕರ ಇವಾಗಲೇ ಒಮ್ಮೆಲೆ ತುಪ್ಪ ಜಾಸ್ತಿ ಸೇರಿಸಿದ್ದೇನೆ. ಎಳ್ಳನ್ನು ಫ್ರೈ ಮಾಡಲಿಕ್ಕೆ ಬೇಕಾಗುವಷ್ಟು ತುಪ್ಪ ಸೇರಿಸ್ಕೊಂಡ್ರೆ ಸಾಕು. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಸೇರಿಸಿಕೊಂಡಿದ್ದೇನೆ. ಎಳ್ಳನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದು ಚಟಪಟ ಅಂತ ಶಬ್ದ ಬರ್ತದೆ, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಫ್ರೈ ಆಗಿದೆ, ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಫ್ರೈ ಮಾಡಿಟ್ಟಂಥ ಎಳ್ಳನ್ನು ನಾನೊಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿ ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ, ಹಸಿ ತೆಂಗಿನಕಾಯಿ. ಇವಾಗ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ನಾನಂದರೆ ಉಂಡೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಕೊಂಡು ಬಂದಿದ್ದೇನೆ. ನೀರು ಹಾಕದೆ ಮಿಕ್ಸಿಯಲ್ಲಿ ರುಬ್ಬಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಟ್ಟಂತಹ ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳುವ. ಇದು ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಬೆಲ್ಲ ಅಂಟಿರೋದ್ರಿಂದ ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ತೆಳು ಅವಲಕ್ಕಿನೇ ಆಗಬೇಕು, ದಪ್ಪ ಅವಲಕ್ಕಿ ಎಲ್ಲ ಆಗೋದಿಲ್ಲ ಇದು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ತುಪ್ಪ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಪರಿಮಳ ಬರ್ತಿದೆ. ನೀವು ಬೇಕಿದ್ದರೆ ಲಾಸ್ಟಲ್ಲಿ ತುಪ್ಪ ಹಾಕಿ ಸಹ ಮಿಕ್ಸ್ ಮಾಡಿಕೊಳ್ಬೋದು. ಕಪ್ಪು ಎಳ್ಳು ಹಾಕಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸೇಮ್ ಟೆಂಪಲ್ಗಳಲ್ಲಿ ಸಿಗುವ ಅವಲಕ್ಕಿ ಪಂಚಕಜ್ಜಾಯದ ರೀತಿಯಲ್ಲೇ ಇರ್ತದೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.